ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚೂಡಿ ಟಾಪ್ ಏನಿದೆ, ಸ್ಲೀವ್ಲೆಸ್ ಚೂಡಿ ಟಾಪ್, ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಅಟ್ಯಾಚ್ ಮಾಡೋ ಜಾಗ ಏನಿದೆ ಸ್ಲೀವು, ಅದು ಮೇಲೆ ಪಟ್ಟಿ ಥರ ಬಂದಿರುತ್ತೆ ಈ ಥರ. ಸೊ ಇದನ್ನು ನಾವು ಮೇಲೆ ಕಾಣೋ ಥರನೇ ಸ್ಲೀವ್ನ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು. ಹಾಗಾಗಿ ಈಗ ಎರಡು ತೋಳು ಏನಿದೆ, ನಾವು ಶೇಪನ್ನ ನೋಡ್ಕೊಬೇಕು, ಯಾವುದು ಎಡಗಡೆ ಬರುತ್ತೆ ಯಾವುದು ಬಲಗಡೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಇದಕ್ಕಿಂತ ಮುಂಚೆ ನಾವು ಸ್ಲೀವ್ ಏನಿದೆ ಎಡ್ಜು, ಅದನ್ನು ನಾವು ನೀಟಾಗಿ ಡಬಲ್ ಫೋಲ್ಡಲ್ಲಿ ಮಡಚಿ ಹೊಲಿಬೇಕು. ಸೊ ಈ ರೀತಿ ಎರಡು ಸ್ಲೀವನ್ನು ನಾನು ಮಡಚಿ ಹೊಲ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಸೈಡ್ ಏನಿದೆ ಅಟ್ಯಾಚ್ ಮಾಡೋದಕ್ಕೋಸ್ಕರ ಚೂಡಿ ಟಾಪ್ನ ಉಲ್ಟಾ ಮಾಡಿಬಿಟ್ಟು ಒಂದು 2 ಇಂಚ್ವರೆಗೂ ನಾವು ಸೈಡನ್ನು ಬಿಚ್ಕೋಬೇಕಾಗುತ್ತೆ ಬಗ್ಲ ಹತ್ರ. ಸೊ ಒಂದು ಸೈಡ್ ನಾನು ಬಿಚ್ಚಿದ್ದೀನಿ. ಸೊ ಈಗ ನಾನು ಇನ್ನೊಂದು ಸೈಡಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಓವರ್ಲಾಕು ಕೂಡ ಇರುತ್ತೆ, ಅದನ್ನು ಕೂಡ ನಾವು 1-2 ಇಂಚು ಬಿಚ್ಕೋಬೇಕು. ಈ ರೀತಿ ಬಿಚ್ಕೊಂಡು ಆದಮೇಲೆ ನಾವು ಟಾಪ್ ಏನಿದೆ ಅದನ್ನು ಸೀದಾ ಮಾಡ್ಕೋಬೇಕು. ಉಲ್ಟಾ ಏನಿತ್ತು ಅದನ್ನು ನಾನೀಗ ಸೀದಾ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ತೋಳನ್ನು ಕೂಡ ಏನು ಶೇಪ್ ಇದೆ ಆ ಶೇಪನ್ನು ನೋಡಿಕೊಂಡು ಎಡಗಡೆ ತೋಳು ಯಾವುದು ಬಲಗಡೆ ತೋಳು ಯಾವುದು ನೋಡ್ಕೋಬೇಕಾಗತ್ತೆ. ಶೇಪು ಕಟಿಂಗ್ ಮಾಡಿದಾರಲ್ವ, ಸೊ ಅದನ್ನು ನೋಡಿಕೊಂಡು ನಾವು ಜಾಯಿಂಟ್ ಮಾಡಬೇಕಾಗತ್ತೆ. ಸೊ ಎರಡನ್ನೂ ನಾವು ಸೀದಾನೇ ಇಟ್ಕೋಬೇಕು. ಚೂಡಿ ಟಾಪನ್ನು ಸೀದಾ ಇಟ್ಕೋಬೇಕು, ಸ್ಲೀವ್ಸನ್ನು ಕೂಡ ಸೀದಾನೇ ಇಟ್ಕೊಂಡು ಈ ರೀತಿ ನಾವು ಫಸ್ಟು ಅದು ಎಷ್ಟು ಇಂಚು ಜಾಸ್ತಿ ಇದೆ ಅಂತ ನಾವು ಅಳತೆ ಮಾಡ್ಕೋಬೇಕು. ಅಕಸ್ಮಾತ್ ತೋಳು ಜಾಸ್ತಿ ಇದ್ದರೆ 1 ಇಂಚು ಮುಂದೆ ಇಟ್ಕೊಂಡು ನಾವು ಹೊಲಿಬೇಕಾಗತ್ತೆ. ತೋಳು ಏನಿದೆ ಎಡ್ಜು ಅದು ಕೆಳಭಾಗಕ್ಕೆ ಬರುತ್ತೆ, ಒಂದು ಅರ್ಧ ಇಂಚು ಒಳಗೆ ಇಟ್ಕೋಬೇಕು ನಾವು ತೋಳನ್ನು. ಮೇಲೆ ಪಟ್ಟಿ ಥರ ಏನು ಬಂದಿದೆ ಕಂಕ್ಳದ್ದು, ಅದನ್ನು ನಾವು ಅರ್ಧ ಇಂಚು ಗ್ಯಾಪಲ್ಲಿ ಇಟ್ಕೊಂಡ್ಬಿಟ್ಟು ಹೊಲಿಬೇಕಾಗತ್ತೆ. ಸೊ ಪಟ್ಟಿ ಥರ ಏನು ಬಂದಿದೆ ಅಲ್ಲಿ ಹೊಲಿಗೆ ಕಾಣುತ್ತೆ, ಆ ಹೊಲಿಗೆ ಮೇಲೆ ನಾವು ಹೊಲಿಗೆ ಬಿಡ್ಕೊತ ಹೋಗಬೇಕು. ಈ ರೀತಿ ತೋಳನ್ನ ಕೆಳಗಡೆ ಇಟ್ಕೊಂಡು ಮೇಲ್ಗಡೆ ಪಟ್ಟಿ ಥರ ಏನು ಬಂದಿದೆ ಪೈಪಿಂಗು, ಅದನ್ನು ನಾವು ಮೇಲೆ ಇಟ್ಕೊತ ಈ ತುದಿಯಿಂದ ಆ ತುದಿವರೆಗೂ ನಾವು ಇದೇ ರೀತಿ ಸೇಮು ನಾವು ಹೊಲಿಗೆ ಬಿಡ್ತಾ ಹೋಗಬೇಕು ಫ್ರೆಂಡ್ಸ್. ಸೊ ಮನೆಯಲ್ಲಿ ಒಂದು ಮಿಷಿನ್ ಅಂತ ಇದ್ದರೆ ಈ ಸಣ್ಣ ಪುಟ್ಟ ಏನಿದೆ ಅಟ್ಯಾಚ್ ಮಾಡೋದು, ಸೈಡ್ ಹೊಲಿಗೆ ಬಿಟ್ಕೊಳ್ಳೋದು, ಬಾಡಿ ಫಿಟ್ಟಿಂಗ್ ಮಾಡ್ಕೊಳೋದು, ಇವೆಲ್ಲನೂ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಈಗ ಪ್ರತಿಯೊಂದು ಏನು ಹೊಲಿಯುವಂಥದ್ದು ಏನಿದೆ ಎಲ್ಲದು ಯೂಟ್ಯೂಬರ್ಸ್ಗಳು ತೋರಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ನೀವು ವೀಡಿಯೋಸ್ ನೋಡೇ ಕಲಿಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗೆ ನಾನು ಚೆಕ್ ಮಾಡ್ಕೊತ ಅದನ್ನು ಇಟ್ಬಿಟ್ಟು ನೀಟಾಗೆ ಹೊಲಿತಾ ಇದ್ದೀನಿ. ಕೆಳಗಡೆ ಸ್ಲೀವ್ಸ್ ಇದೆ, ಮೇಲ್ಗಡೆ ಕಂಕ್ಳು ಭಾಗ ಏನಿದೆ ಅದು ಬರ್ತಾ ಇದೆ. ಆ ಹೊಲಿಗೆ ಮೇಲೆ ಹೊಲಿಗೆ ಬಿಟ್ಟರೆ ಸಾಕು, ನೀಟಾಗಿ ಫಿನಿಶಿಂಗು. ಅದೇ ದಾರ ಇದ್ದರೆ ಇನ್ನೂ ಒಳ್ಳೆಯದು. ಕಲರ್ ಏನಿದೆ ದಾರ ಸೇಮ್ ಇದ್ದರೆ ನೀವು ಹೊಲಿಗೆ ಬಿಟ್ಟಿದ್ದು ಕಾಣೋದೇ ಇಲ್ಲ, ಆ ರೀತಿ ಫಿನಿಶಿಂಗ್ ಬರುತ್ತೆ. ಈಗ ಈ ಕಡೆ ತುದಿ ಏನಿದೆ ಅಲ್ಲಿ ನಾನು ಹೊಲಿಗೆ ಬಿಡ್ತೀನಿ. ಸೊ ಆ ಕಡೆ ಈ ಕಡೆ ಎರಡು ಭಾಗದಲ್ಲೂ ನಾವು ಹೊಲಿಗೆನ ನೀಟಾಗಿ ಬಿಟ್ಟರೆ ಫಿನಿಶಿಂಗು ಕೂಡ ನೀಟಾಗೆ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನೀಗ ಈ ಕಡೆ ತುದಿಗೆ ಹೊಲಿಗೆನ ಬಿಡ್ತಾ ಇದ್ದೀನಿ. ಸೊ ಕೆಳಗಡೆ ಬಟ್ಟೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಅದನ್ನು ನಾವು ನೀಟಾಗೆ ತಳ್ಕೋಬೇಕು. ಸೊ ಅದು ಸಿಗಾಕೊಂಡ್ರೆ ಮತ್ತೆ ಡಬಲ್ ಕೆಲಸ ಆಗುತ್ತೆ, ಬಿಚ್ಚೋದು ಅದನ್ನು ತೆಗಿಯೋದು. ಹಾಗಾಗಿ ಹೊಲಿತಾ ಇರೋ ಟೈಮಲ್ಲೇ ನಾವು ಕೆಳಗಡೆ ಎಕ್ಸ್ಟ್ರಾ ಬಂದಿದೆಯೋ ಇಲ್ವೋ ನೋಡಿಕೊಂಡು ಹೊಲಿಗೆನ ಬಿಡಬೇಕಾಗತ್ತೆ. ಸೊ ಈ ರೀತಿ ನಾನು ಮೇಲ್ಗಡೆ ಆ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಹೊಲಿಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಯಾವ ರೀತಿ ಬಂದಿದೆ ಫಿನಿಶಿಂಗ್ ಅನ್ನೋದನ್ನು ತೋರಿಸ್ತೀನಿ. ಈಗ ನಾನು ಎಡಗಡೆ ತೋಳನ್ನು ನಾನು ಹಚ್ಚಬೇಕು, ಸೇಮ್ ಅದೇ ರೀತಿಯೇ ಹಚ್ಚಬೇಕು. ಸೊ ಬಿಗಿನರ್ಸರಿಗೆ ಬೇಗ ಗೊತ್ತಾಗೋದಿಲ್ಲ, ಹಾಗಾಗಿ ಎಡಭಾಗದ್ದು ಹೇಗೆ ಹಚ್ಚೋದು ಅಂತ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿಯೂ ಕನ್ಫ್ಯೂಸನ್ ಆಗದೆ ಇರೋ ರೀತಿ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ನಾನು ಎಡಭಾಗದ ತೋಳು ಏನಿದೆ ಮತ್ತೆ ಅಳತೆ ಮಾಡ್ಕೊತಾ ಇದ್ದೀನಿ.
ಮೇಲೆ ಏನು ತುದಿ ಇದೆ ಅಲ್ಲಿಂದ ಕೆಳಗಡೆ ಬಟ್ಟೆ ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ 1 ಇಂಚು ಗ್ಯಾಪಲ್ಲಿ ನಾವು ಅದನ್ನು ಇಟ್ಕೊಂಡು ಹೊಲಿಬೇಕು. ಕೆಳಗಡೆ ತೋಳು, ಮೇಲೆ ಕಂಕ್ಳು ಭಾಗ ಏನು ಬಿಚ್ಚಿರ್ತೀವಿ ಆ ಒಂದು ಭಾಗನ ನಾವಲ್ಲಿ ತುದಿಯಲ್ಲಿ ಇಟ್ಕೊಂಡು ಅರ್ಧ ಇಂಚು ಒಳಗಡೆ ಇಟ್ಕೊಂಡು ಹೊಲಿತಾ ಹೋದರೆ ಆಯಿತು. ನೋಡಿ ಫ್ರೆಂಡ್ಸ್, ಪ್ರತಿ ಸಲಿನೂ ನಾನು ಅದು ಎಲ್ಲಿ ಬರುತ್ತೆ ಹೊಲಿಗೆ ಅಂತ ನೋಡಿಕೊಂಡು ಅದನ್ನು ಹೊಲಿತಾ ಇದ್ದೀನಿ. ಸೊ ಈ ಥರ ಪ್ರತಿ ಸಲಿನೂ ಆ ತುದಿ ಬರೋವರೆಗೂ ಇದೇ ರೀತಿ ನೋಡಿಕೊಂಡು ನಾವು ಇಟ್ಕೊಂಡು ಹೊಲಿಬೇಕಾಗುತ್ತೆ. ಹೊಲಿಗೆ ಮೇಲೆ ಹೊಲಿಗೆ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹೊಲಿಗೆ ಬಿಟ್ಟು ಬೇರೆ ಅಕ್ಕಪಕ್ಕ ಹೊಲಿಗೆ ಬಿದ್ದರೆ ಅದು ಫಿನಿಶಿಂಗು ನೀಟಾಗೆ ಕಾಣಲ್ಲ. ಹಾಗಾಗಿ ಅವರು ಏನು ರೆಡಿಮೇಡ್ ಹೊಲಿಗೆ ಬಿಟ್ಟಿರ್ತಾರೆ ಅದ್ರ ಮೇಲೆ ನಾವು ನೀಟಾಗೆ ಹೊಲಿಗೆ ಬಿಡಬೇಕು. ಸೊ ಈ ಕಡೆ ತುದಿಗೆ ಹೊಲಿಗೆ ಇರೋದಿಲ್ಲ, ನಾವೇ ಆ ತುದಿಯಲ್ಲಿ ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಹೊಲಿಬೇಕು. ಸೊಟ್ಟ ಹೊಲಿಗೆ ಎಲ್ಲ ಬಿಟ್ಟರೆ ಚೆನ್ನಾಗೆ ಕಾಣಲ್ಲ ಫಿನಿಶಿಂಗು. ಸೊ ಈ ಎಕ್ಸ್ಟ್ರಾ ಎಲ್ಲ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಹೊಲ್ಕೋಬೇಕು ಫ್ರೆಂಡ್ಸ್. ಆವಾಗ ನೋಡೋದಕ್ಕೂ ಕೂಡ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಈ ರೀತಿ ಹೊಲ್ಕೊಂಡಿದ್ದೀನಿ ನಾನು. ಈಗ ಆ ಎಡ್ಜು ಏನಿದೆ ಅಲ್ಲೂ ಕೂಡ ನಾವು ಹೊಲಿಗೆನ ಬಿಡಬೇಕು ಫ್ರೆಂಡ್ಸ್. ಯಾವುದೇ ಕೆಲಸ ಆದರೂ ನೀಟಾಗೆ ಫಿನಿಶಿಂಗ್ ಇರೋ ಥರ ನಾವು ಮಾಡಬೇಕು. ಅವಾಗೆ ಒಂದು ಲುಕ್ ಅಂತ ಏನಿದೆ ಅದು ತೋರಿಸುತ್ತೆ. ಸೊ ನಾವು ಇಂಟ್ರೆಸ್ಟ್ ಇಲ್ಲದೆ ಹೆಂಗೆ ಬೇಕೋ ಹಂಗೆ ಹೊಲಿದ್ರೆ ಅದು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಿದರೂ ಗಮನ ಕೊಟ್ಟು ನಾವು ಮನಸ್ಪೂರ್ವಕವಾಗಿ ಮಾಡಬೇಕು ಫ್ರೆಂಡ್ಸ್. ಆಗ ಮಾತ್ರ ನಾವು ಮಾಡಿದಂಥ ಕೆಲಸ ಸಾರ್ಥಕವಾಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ನಾನೀಗ ಹೊಲಿದಾಯಿತು. ಈ ರೀತಿ ಕಾಣುತ್ತೆ ಅದು. 2 ಸೈಡು ಹೊಲಿಗೆ ಬಿಟ್ಟಿದ್ದೀನಿ, ಈ ರೀತಿ ಕಾಣುತ್ತೆ. ಈಗ ನಾನು ಅದನ್ನು ಉಲ್ಟಾ ಮಾಡಿಕೊಂಡು ಅವರ ಒಂದು ತೋಳಿನ ಅಳತೆ ಏನಿದೆ ಸೊ ಅದನ್ನು ನಾನಿಲ್ಲಿ ಇಡ್ತಾಯಿದ್ದೀನಿ. 6 ಇಂಚಿಗೆ 2 ಸೈಡು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಬಾಡಿ ಫಿಟ್ಟಿಂಗ್ ಏನಿದೆ ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಹೊಲಿತಾ ಇದ್ದೀನಿ. ಸೊ ಅದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ನಾವು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಹೊಲಿಗೆನ ನಾವು ಇಟ್ಕೊಬೇಕು. ಸೊ ಇಲ್ಲೂ ಕೂಡ ಹೊಲಿಗೆ ಮೇಲೆ ಹೊಲಿಗೆ ಬಿಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ನೀಟಾಗಿ ಮೇಲಿಂದ ಕೆಳಗೆ ಏನಿದೆ ಹೊಲಿಗೆ ಮೇಲೆ ಹೊಲಿಗೆ ಬಿಡ್ತಾಯಿದ್ದೀನಿ. ಆಮೇಲೆ ಬಾಡಿ ಫಿಟ್ಟಿಂಗಿಂದು ಬಿಡ್ಕೋಬೋದು. ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಈ ಕಡೆ ಸೈಡು ಸೇಮ್ ಅದೇ ಥರನೇ ಮಾಡ್ಕೋಬೇಕು. ನೀಟಾಗಿ ಮಾರ್ಕ್ ಮಾಡಿಕೊಂಡು ಅದ್ರ ಅಳತೆ ಪ್ರಕಾರನೇ ಹೊಲಿಗೆ ಬಿಡಬೇಕು 2 ಕಡೆನೂ. ಪ್ಲೀಸ್ ಫ್ರೆಂಡ್, ಯಾರ್ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆವಾಗ ಮುಂದಿನ ವೀಡಿಯೋಸ್ ಹಾಕೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿಕೊಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ. ಟಾಪು ಪೂರ್ತಿ ಈಗ ಹೊಲ್ದಾಗಿದೆ. ಈ ರೀತಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.